ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ, ಪುಟ್ಟ ಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ. ಪುಟ್ಟ ಗೌರಿ ಮದುವೆ ಭಾಗ 9. ಬೀಗರ ಊಟ ಎಲ್ಲ ಮುಗಿದು ಗಂಡು ಹೆಣ್ಣನ್ನು ಮತ್ತೆ ಪದ್ಮಾ ಅವರ ಮನೆಗೆ ಕರೆದುಕೊಂಡು ಹೋಗೋದು ಅಂತ ನಿಶ್ಚಯವಾಗಿತ್ತು. ಆ ದಿನವೇ ಕೂಡ ಶಾಸ್ತ್ರ ಮಾಡಬೇಕು ಅಂತ ನಂಜಮ್ಮ ತಾಕೀತು ಮಾಡಿದಳು. ಅವಳ ಮಾತಿಗೆ ಅಲ್ಲಿ ಯಾರಾದರೂ ಎದುರು ಮಾತನಾಡೋದು ಉಂಟೇ? ಸರಿ ಅಂತ ತಲೆ ಆಡಿಸಿ ಗಂಡು ಹೆಣ್ಣಿನ ಜೊತೆ ತಮ್ಮ ಹಿರಿ ಮಗ ಸೊಸೆಯನ್ನು ಕಳುಹಿಸಿಕೊಡುತ್ತಾಳೆ. ಯಾಕಂದರೆ ಶಾಸ್ತ್ರ ಆದ ಮಾರನೆಯ ದಿನಕ್ಕೆ ಗಂಡು ಹೆಣ್ಣನ್ನು ವಾಪಸ್ ಕರೆದುಕೊಂಡು ಬರಲು. ಈ ರಾತ್ರಿ ತನ್ನ ಶಾಸ್ತ್ರ ಅಂತ ತಿಳಿದ ಸುರೇಶನಿಗೆ ಮೈಗೆ ಕಚಗುಳಿ ಇಟ್ಟಂತೆ ಆಗಿತ್ತು. ಅದೇ ಖುಷಿಯಲ್ಲಿ ಹೊರಟಿದ್ದ. ಅತ್ತೆಯ ಮನೆಗೆ ಹೋಗುತ್ತಿದ್ದ ಮಗನನ್ನು ಕರೆದ ನಂಜಮ್ಮ, ಇವತ್ತಾದರೂ ಕುಡಿದೇನೆ ಅತ್ತೆ ಮನೆಗೆ ಹೋಗು, ಇಲ್ಲ ಅಂತಂದರೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ಬಿಡ್ತಾಳೆ ನಿನ್ನ ಅತ್ತೆ ಅಂತ ಬುದ್ಧಿವಾದ ಹೇಳಿ ಕಳುಹಿಸಿಕೊಡುತ್ತಾಳೆ. ಖುಷಿಯಿಂದ ಹೊರಟ ಮಗನನ್ನು ನೋಡಿದ ನಂಜಮ್ಮನ ಬಲಗಣ್ಣು ಅದರಲು ಶುರುವಾಗಿತ್ತು. ಗಂಡು ಹೆಣ್ಣನ್ನು ಆರತಿ ಮಾಡಿ ಮನೆ ಒಳಗಡೆ ಕರೆದುಕೊಳ್ಳಲಾಯಿತು. ಶಾಸ್ತ್ರಕ್ಕೆ ಸಿಂಗಾರ ಮಾಡಲು ಹೂ ಹಣ್ಣು ತೆಗೆದುಕೊಂಡು ಬರುವಂತೆ ಗಂಡ ಮತ್ತು ಮೈದನನಿಗೆ ಹೇಳುತ್ತಾಳೆ ಪದ್ಮಮ್ಮ. ಅದಕ್ಕೆ ಅವಳ ಗಂಡ ನಾರಾಯಣ, ರಾತ್ರಿ ಮುಡಿಸಿ ಬೆಳಗ್ಗೆ ಒಣಗಿಸಿ ಬಿಸಾಕೋದಕ್ಕೆ ಯಾಕೆ 1000 ರೂಪಾಯಿ ಖರ್ಚು ಮಾಡಬೇಕು? ಹೆಂಗೋ ಇತ್ಲಲ್ಲಿ ದಾಸವಾಳ, ಚೆಂಡು ಹೂವು ಬುಟ್ಟವಲ್ಲ, ಅವನ್ನು ತಗೊಬಂದು ಸಿಂಗಾರ ಮಾಡು ಎಂದನು. ಸರಿಯಾಗಿ ಹೇಳಿದೆ ಕಣಣ್ಣ, ಈ ಹೆಂಗಸರುಗಳು ಯಾವಾಗಲೂ ಖರ್ಚು ಮಾಡಿಸೋದನ್ನೇ ನೋಡ್ತಾ ಇರ್ತಾರೆ, ಉಳಿತಾಯ ಮಾಡೋ ಬುದ್ಧಿನೇ ಇಲ್ಲ ಎಂದನು ರಾಮಣ್ಣ. ಮನೆಯ ಗಂಡಸರು ಅಷ್ಟು ಹೇಳಿದ ಮೇಲೆ ಪುನಃ ಅವರಿಗೆ ಏನಾದರೂ ಎದುರು ಮಾತನಾಡಲು ಸಾಧ್ಯವೇ? ಏನಾದರೂ ಮಾಡ್ಕೋ ಹೋಗಿ ಅಂತ ಹೇಳಿದ ಪದ್ಮಮ್ಮ ಅಲ್ಲಿಂದ ಹೊರಟು ಬಿಡುತ್ತಾರೆ. ಸಂಜೆ 6 ಗಂಟೆ ಆಗುತ್ತಾ ಬಂದಿತ್ತು. ಇನ್ನೂ ಯಾವುದೇ ರೂಮ್ ಡೆಕೋರೇಷನ್ ಇಲ್ಲದನ್ನು ಕಂಡು ಸುರೇಶ ತನ್ನ ಅಣ್ಣ ರಮೇಶನ ಹತ್ತಿರ ಬಂದು, ಅಲ್ಲ ಕಣಣ್ಣ, ಇವತ್ತು ಪ್ರಸ್ತುತ ಶಾಸ್ತ್ರ ಐತೆ ತಾನೇ? ಇವರು ನೋಡಿದರೆ ಏನೂ ಡೆಕೋರೇಷನ್ ಮಾಡಿಸ್ತಾ ಇಲ್ಲ, ವಸಿ ಹೋಗಿ ಕೇಳು ನಾಚಿಕೆ ಬಿಟ್ಟು ಹೇಳಿದನು. ತಮ್ಮನ ಬುದ್ಧಿ ತಿಳಿದಿದ್ದ ರಮೇಶ ಈಗ ಹೋಗಿ ಕೇಳಲಿಲ್ಲ ಅಂತ ಅಂದರೆ ತನ್ನ ತಲೆ ತಿಂದು ಬಿಡುತ್ತಾನೆ ಅಂತ ತಿಳಿದು ನಾನು ಕೇಳಲು ಮುಜುಗರವಾಗಿ ಹೆಂಡತಿಯ ಹತ್ತಿರ ಹೇಳಿ ಕಳುಹಿಸುತ್ತಾನೆ. ಪದ್ಮಾರ ಹತ್ತಿರ ಬಂದ ಸುಧಾ, ಚಿಕ್ಕಮ್ಮ, ಇವತ್ತು ಶಾಸ್ತ್ರಕ್ಕೆ ಯಾವ ರೂಮ್ ಕೂಡ ಡೆಕೋರೇಷನ್ ಮಾಡಿಲ್ಲ ಯಾಕೆ ಎಂದಳು. ಫಿಲ್ಟರ್ ಇಲ್ಲದ ಪದ್ಮಾ ತನ್ನ ಗಂಡ ಹೇಳಿದ್ದನ್ನು ಅದೇ ರೀತಿ ಹೇಳುತ್ತಾಳೆ. ಅದನ್ನು ಕೇಳಿದ ಸುಧಾ ಗಂಡನಿಗೆ ಯಥಾವತ್ತಾಗಿ ತಿಳಿಸುತ್ತಾಳೆ. ರಮೇಶ ಹೋಗಿ ತಮ್ಮನ ಬಳಿ, ಲೋ ಸುರೇಶ, ನಿನ್ನ ಪ್ರಸ್ತಕ್ಕೆ ಹೂವಿನ ಡೆಕೋರೇಷನ್ ಮಾಡಿಸಿದ್ರೆ ಸುಮ್ಮನೆ ದುಡ್ಡು ದಂಡ ಅಂತ ಹೇಳಿದ್ದಂತೆ ನಿನ್ನ ದೊಡ್ಡ ಮಾವ, ಅದಕ್ಕೆ ಯಾವುದೇ ಡೆಕೋರೇಷನ್ ಮಾಡಲಿಲ್ಲ ಕಣ್ಲ, ಹಿತ್ತಲಲ್ಲಿ ಸಿಗುವ ಹೂನೇ ತಗೊಂಡು ಬಂದು ಡೆಕೋರೇಷನ್ ಮಾಡಿಸ್ತಾರಂತೆ ಎಂದನು. ಈ ಬಡ್ಡೆತಾವು ಇಷ್ಟೊಂದು ಕಂಜೂಸು ಅಂತ ನನಗೆ ಗೊತ್ತಿರಲಿಲ್ಲ. ಮದುವೆಗೂ ಕೂಡ 1 ರೂಪಾಯಿ ಖರ್ಚು ಮಾಡಲಿಲ್ಲ, ಎಲ್ಲನೂ ನಾವೇ ಮಾಡಿದ್ದೀವಿ. ಕೊನೆ ಪಕ್ಷ ಪ್ರಸ್ತಕ್ಕಾದರೂ ಖರ್ಚು ಮಾಡೋಕ್ಕೆ ಕಷ್ಟ ಅಂದರೆ ಹೆಂಗೆ? ಹಾಳಾಗಿ ಹೋಗಲಿ, ಆ ದುಡ್ಡು ನಾನೇ ಕೊಡ್ತೀನಿ. ಜೋರಾಗಿ ಮಲ್ಲಿಗೆ ಹೂವು ತಗೊಂಡು ಬಂದು ರೂಮ್ನ ಡೆಕೋರೇಷನ್ ಮಾಡೋದಕ್ಕೆ ಹೇಳು ಎಂದು ಹೇಳಿ ತನ್ನ ಜೇಬಿನಿಂದ 5,000 ದುಡ್ಡು ತೆಗೆದು ಅಣ್ಣನ ಕೈಗೆ ಕೊಡುತ್ತಾನೆ ಸುರೇಶ. ಭಾರಿ ರಸಿಕ ಇದ್ದೀಯ ಕಂಡ ನೀನು, ನಿನ್ನ ನಾನು ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಎಂದನು ಅವನ ಅಣ್ಣ ರಮೇಶ. ಮತ್ತು ಇನ್ನೇನಣ್ಣ, ಈ ಪ್ರಸ್ತ ಅನ್ನೋದು ಜೀವನದಾಗೆ ಒಂದೇ ಸಲ ನಡೆಯೋದು, ಅದು ನಾವು ಸಾಯೋ ಗಂಟ ನೆನಪಿನಲ್ಲಿ ಇರೋ ಥರ ಇರಬೇಕು. ಎಲ್ಲ ರಾತ್ರಿಗಳ ಥರ ಈ ರಾತ್ರಿನೂ ಇರಬಾರ್ದು. ಅದೆಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ, ಹೋಗಿ ನಾನು ಹೇಳಿದ ಕೆಲಸ ಮೊದಲು ಮಾಡು ಎಂದನು ಸುರೇಶ. ಹೌದು ಬಿಡಪ್ಪ, ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಎಷ್ಟೇ ಆದರೂ ಈ ವಿಚಾರದಲ್ಲಿ ನೀನು PhD ಮಾಡಿದ್ಯಾ ಬಿಡು ಎಂದವನೇ ಹಣವನ್ನು ತೆಗೆದುಕೊಂಡು ಮಾವನ ಬಳಿ ಬರುತ್ತಾನೆ. ಮಾವ, ನೀವೇನು ಡೆಕೋರೇಷನ್ಗೆ ಖರ್ಚು ಮಾಡೋದು ಬೇಡ,
ಸುರೇಶನೇ ದುಡ್ಡು ಕೊಟ್ಟಿದ್ದಾನೆ. ಬನ್ನಿ ಪೇಟೆಗೆ ಹೋಗಿ ಬೇಗ ಅದೇನು ಬೇಕು ತಂದು ಬಿಡೋಣ. ಆಗಲೇ 6 ಗಂಟೆ ಆಗೋಯ್ತು. ಪುರೋಹಿತರು 9 ಗಂಟೆಗೆ ಶಾಸ್ತ್ರ ಅಂತ ಹೇಳಿದ್ದಾರೆ. ನಾವು ಹೋಗಿ ಎಲ್ಲ ತಗೊಂಡು ಬರುವಷ್ಟರಲ್ಲಿ 8 ಗಂಟೆ ಆಗಿಬಿಡುತ್ತೆ. ಬಂದು 1 ಗಂಟೆ ಒಳಗಡೆ ಡೆಕೋರೇಷನ್ ಎಲ್ಲ ಮುಗಿಸಬೇಕು ಎಂದು ಅವಸರಪಡಿಸಿ ಇಬ್ಬರು ಮಾವಂದಿರನ್ನು ಕರೆದುಕೊಂಡು ತಮ್ಮ ಕಾರಿನಲ್ಲಿ ಹೊರಡುತ್ತಾನೆ ರಮೇಶ. ಇತ್ತ ಗೌರಿಯನ್ನು ನೋಡಿದವರಿಗೆ ಅವಳು ಇವತ್ತು ತಾನೇ ಮದುವೆಯಾದ ಹೆಣ್ಣು ಅನ್ನುವ ಕಳೆಯೇ ಇರಲಿಲ್ಲ. ಮನೆಗೆ ಬಂದ ತಕ್ಷಣ ನಂಜಮ್ಮನ ಮನೆಯಲ್ಲಿ ಹಾಕಿದ್ದ ಒಡವೆ, ಸೀರೆ ಎಲ್ಲವನ್ನು ಬಿಚ್ಚಿ ತಾನು ಪ್ರತಿದಿನ ಇರುವಂತೆ ಸಾಮಾನ್ಯ ಚೂಡಿದಾರ ತೊಟ್ಟು ಮಂಗಳ ರೂಮಿಗೆ ಹೊರಟು ಬಿಡುತ್ತಾಳೆ. ಗೌರಿಯ ಇಚ್ಛೆಯಂತೆ ಈ ಮದುವೆ ನಡೆದಿದ್ದರೆ ಅಕ್ಕನ ಸ್ಥಾನದಲ್ಲಿ ಇದ್ದ ಮಂಗಳ ಇವತ್ತು ಅವಳ ಪ್ರಸ್ಥ ಅಂತ ತಿಳಿದು ಅವಳನ್ನು ತುಂಬ ಗೋಳು ಹೊಯ್ದುಕೊಳ್ಳುತ್ತಿದ್ದಳು. ಆದರೆ ಪರಿಸ್ಥಿತಿಯೇ ಬೇರೆ. ಈಗಿನ ಕಾಲ ಎಷ್ಟೇ ಮುಂದುವರೆದಿದ್ದರೂ ಇನ್ನು ದಾಂಪತ್ಯದ ಬಗ್ಗೆ ತಿಳಿದುಕೊಳ್ಳದೇ ಇರುವಂತಹ ಗೌರಿಯಂತಹ ಹೆಣ್ಣು ಮಕ್ಕಳು ಎಷ್ಟೋ ಜನ ಇದ್ದಾರೆ. ಅವಳ ಮುಖದ ಮೇಲೆ ಮದುವೆಯಾದ ಹೆಣ್ಣಿನ ಕಳೆಯಾಗಲಿ ನಾಚಿಕೆಯಾಗಲಿ ಲವಶೇಷವೂ ಕಾಣಿಸಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪದ್ಮಮ್ಮ ಅವಳ ಕೈಗೆ ಹೊಸ ಸೀರೆಯನ್ನು ಕೊಡುತ್ತಾ, ಗೌರಿ, ನೀರು ಕಾದವೆ, ಹೋಗಿ ಸ್ನಾನ ಮಾಡಿ ಈ ಹೊಸ ಸೀರೆ ಉಟ್ಟುಕೊಂಡು ಬಾ ಎಂದರು. ಈಗ ಸ್ನಾನನ? ಯಾಕೆ ದೊಡ್ಡಮ್ಮ? ಬೆಳಗ್ಗೆ ತಾನೇ ಸ್ನಾನ ಮಾಡಿಕೊಂಡು ಬಂದೆ ತಾನೆ ಎಂದಳು. ಅವಳಿಗೆ ಹೇಗೆ ಹೇಳಬೇಕು ಅನ್ನೋದೇ ಪದ್ಮಾರವರಿಗೆ ತಿಳಿಯಲಿಲ್ಲ. ಅದು ಏನಿಲ್ಲ ಕಣವ, ಏನೋ ಶಾಸ್ತ್ರ ಆಯ್ತಂತೆ, ನೀನು ಬಿರ್ನೆ ಹೋಗಿ ಸ್ನಾನ ಮಾಡಿಕೊಂಡು ಬಾ. ನಿನಗೆ ಸೀರೆ ಉಟ್ಕೊಳ್ಳೋಕ್ಕೆ ಬಂದಿಲ್ಲ ಅಂದರೆ ಸ್ನಾನ ಆದಮೇಲೆ ಮಂಗಳದು ಯಾವುದಾದ್ರೂ ನೈಟಿ ಹಾಕ್ಕೊಂಡು ಬಾ. ಆಮೇಲೆ ಮಂಗಳಾನೇ ನಿನಗೆ ಸೀರೆ ಉಡಿಸಿ ರೆಡಿ ಮಾಡ್ತಾಳೆ ಎಂದರು ಪದ್ಮಮ್ಮ. ಇಂತಹ ಸಮಯದಲ್ಲಿ ಮಗಳಿಗೆ ತಿಳುವಳಿಕೆ ಹೇಳಿಕೊಡಬೇಕಾದ ತಾಯಿ ಮಗಳ ಜೀವನ ಹಾಳಾಗಿದ್ದಕ್ಕೆ ಕಣ್ಣೀರು ಸುರಿಸುತ್ತಾ ಅಡುಗೆ ಮಾಡುತ್ತಿದ್ದಳು. ಬೇಗ ಸ್ನಾನ ಮಾಡಿ ಬಾ ಅಂತ ಹೇಳಿದ ಪದ್ಮಮ್ಮ ಅವಳ ಕೈಗೆ ಬಟ್ಟೆಗಳನ್ನು ಕೊಟ್ಟು ಅಲ್ಲಿಂದ ಅಡುಗೆ ಮನೆಗೆ ಬರುತ್ತಾರೆ. ಅಳುತ್ತಾ ಕುಳಿತಿದ್ದ ತಂಗಿಯನ್ನು ಕಂಡು ಅವರಿಗೂ ಕನಿಕರ ಉಂಟಾಯಿತು. ಈಗ ನೀನು ಹತ್ರೆ ಏನು ಪ್ರಯೋಜನ ಜಾನಕಿ? ನೀನು ಮದುವೆ ಆಗೋದಕ್ಕೂ ಮುಂಚೆನೇ ನಿನ್ನ ಗಂಡನನ್ನು ಹೆದರಿಸಿ ನಿಲ್ಲಬೇಕಾಗಿತ್ತು. ಈಗ ನೀನು ಎಷ್ಟೇ ಕಣ್ಣೀರು ಸುರಿಸಿದ್ರೂ ಅಷ್ಟೇ. ಈಗ ಆಗಿ ಹೋಗಿರೋ ಮದುವೆನ ಮುರಿಯೋದಕ್ಕೆ ಆಗೋದಿಲ್ಲ. ನಮಗೆ ಇರೋದು ಒಂದೇ ದಾರಿ, ಅಂದರೆ ಮಗಳ ಜೀವನ ಚೆನ್ನಾಗಿ ಇಡಪ್ಪ ದೇವರೇ ಅಂತ ಆ ದೇವರನ್ನು ಕೈ ಮುಗಿದು ಬೇಡ್ಕೊಳ್ಳೋದು ಅಷ್ಟೇ ಎಂದರು. ಮಕ್ಕಳಿಗೆ ತಂದೆ ತಾಯಿನೇ ಪ್ರತ್ಯಕ್ಷ ದೇವರು ಅಂತಾರೆ. ಅಂತಹ ನಾವೇ ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ಯಾವ ದೇವರು ತಾನೇ ಬಂದು ಕಾಪಾಡ್ತಾನೆ ಅಕ್ಕ? ನನಗಂತೂ ನನ್ನ ಮಗಳ ಜೀವನ ನೆನೆಸಿಕೊಂಡು ಸಂಕಟ ಶುರುವಾಗಿದೆ. ನಾನೇ ನನ್ನ ಕೈಯಾರೆ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ನಲ್ಲ ಅಂತ. ಅವರು ಮೊದಲನೇ ಸಾರಿ ಹೆಣ್ಣು ಕೇಳೋದಕ್ಕೆ ಬಂದಾಗ ನಾನು ಒಪ್ಪಿಗೆ ಕೊಡಬಾರ್ದಾಗಿತ್ತು. ನಾನು ನಮ್ಮ ದೊಡ್ಡ ಅಳಿಯ ರಮೇಶ್ನಂಗೆ ಇವನು ಕೂಡ ಅಂತ ಅಂದ್ಕೊಂಡಿದ್ದೆ. ಎಲ್ಲ ವಿಚಾರ ಗೊತ್ತಿದ್ದರೂ ಕೂಡ ನನ್ನ ಗಂಡ ಎಲ್ಲನೂ ನನ್ನಿಂದ ಮುಚ್ಚಿಟ್ಬಿಟ್ಟ. ನಾನು ತವರು ಮನೆ ಸಂಬಂಧ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ಆಸೆಗೆ ಸುರೇಶನ ದುರ್ಗುಣ ತಿಳಿಯದೆ ಮಗಳನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟೆ. ಅದರ ಜೊತೆಗೆ ನನ್ನ ಗಂಡನಿಗೆ ಹೊಲ ಮನೆ ಆಸೆ ತೋರಿಸಿ ನನ್ನ ಗಂಡನ ನಿರ್ಧಾರ ಗಟ್ಟಿ ಆಗೋ ಥರ ಮಾಡಿಬಿಟ್ರು. ಒಂದು ವೇಳೆ ನನ್ನ ಮಗಳ ಜೀವನ ಚೆನ್ನಾಗಿ ನಡೀಲಿಲ್ಲ ಅಂತ ಅಂದರೆ ಪ್ರತಿದಿನ ಅದನ್ನು ನೋಡ್ತಾ ಕೊರಗಿ ನಾನೇ ಒಂದು ದಿನ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ ಎಂದು ನೊಂದ ಮನಸ್ಸಿನಲ್ಲಿ ನುಡಿದಳು ಜಾನಕಿ. ತಂಗಿಯ ಮಾತು ಕೇಳಿದ ಪದ್ಮಮ್ಮ, ಮುಸ್ಸಂಜೆ ಹೊತ್ತಲ್ಲಿ ಎಂಥ ಮಾತು ಅಂತ ಆಡ್ತೀಯ ಜಾನಕಿ? ಆ ಥರ ಏನೂ ಆಗೋದಿಲ್ಲ. ನಮ್ಮ ಗೌರಿ ಜಾಣೆ, ಬುದ್ಧಿವಂತೆ, ಹೇಗಾದರೂ ಮಾಡಿ ಗಂಡನನ್ನು ಬದಲಾಯಿಸ್ತಾಳೆ, ನೋಡ್ತಾ ಇರು. ಈಗ ಬೇಗ ಅಡುಗೆ ಕೆಲಸ ಮುಗಿಸೋಣ, ಇನ್ನೇನು ಅವರು ಬರುವ ಹೊತ್ತಾಯಿತು. ಆಮೇಲೆ ಇಬ್ಬರು ಹೆಂಗಸರು ಸೇರಿಕೊಂಡು ಏನು ಮಾಡ್ತಾಯಿದ್ರಿ ಅಂತ ಸುಮ್ಮನೆ ನಮ್ಮನ್ನೇ ದಬಾಯಿಸ್ತಾರೆ ಎಂದರು. ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡ ಜಾನಕಿ ಅಡುಗೆ ಕೆಲಸದಲ್ಲಿ ತೊಡಗುತ್ತಾಳೆ.
ಗಂಡ ಸಿಟಿಗೆ ಹೋದ ನಂತರ ಸುಧಾಗೆ ಒಬ್ಬಳೇ ಉಳಿಯಲು ಬೇಜಾರಾಗಿ ಅವಳು ಕೂಡ ಏನಾದರೂ ಸಹಾಯ ಮಾಡೋಣ ಅಂತ ಅಂದುಕೊಂಡು ಅಡುಗೆ ಮನೆಗೆ ಬರುತ್ತಾಳೆ. ಅವಳನ್ನು ನೋಡಿದ ಪದ್ಮಾ ಅವರು, ಅಯ್ಯೋ ಸುಧಾ, ನೀನು ಯಾಕವ ಅಡುಗೆ ಮನೆಗೆ ತನಕ ಬರೋದಕ್ಕೆ ಹೋದೆ? ಏನಾದರೂ ಬೇಕಿದ್ರೆ ಕೂಗಿದ್ರೆ ಆಗ್ತಾಯಿತ್ತು, ನಾನೇ ತಂದು ಕೊಡ್ತಾ ಇದ್ದೆ ಎಂದರು. ಅಯ್ಯೋ ಚಿಕ್ಕಮ್ಮ, ನನಗೆ ಏನೂ ಬೇಡ. ಒಬ್ಬಳೇ ಕೂತು ಕೂತು ಬೇಜಾರಾಯಿತು. ಮಕ್ಕಳಿಬ್ಬರು ಮಲಗಿಬಿಟ್ಟಿದ್ದಾರೆ. ನಿಮಗೆ ಸಹಾಯ ಏನಾದರೂ ಬೇಕೇನೋ ಅಂತ ಅಂದ್ಕೊಂಡು ಬಂದೆ ಎಂದಳು ಸುಧಾ. ಏನು ಬೇಡ ಕಣವ, ಆಗಲೇ ಅಡುಗೆ ಕೆಲಸ ಎಲ್ಲ ಮುಗಿತಾ ಬಂತು. ನಿನಗೆ ಅಷ್ಟು ಸಹಾಯ ಮಾಡಬೇಕು ಅನ್ನೋ ಆಸೆ ಇದ್ದರೆ ಹೊಸಿ ಗೌರಿನ ರೆಡಿ ಮಾಡಿಬಿಡು, ಅಷ್ಟೇ ಸಾಕು ಎಂದರು ಪದ್ಮಮ್ಮ. ಆಗಲಿ ಚಿಕ್ಕಮ್ಮ, ನಾನೇ ರೆಡಿ ಮಾಡ್ತೀನಿ ಬಿಡಿ ಎನ್ನುವ ಹೊತ್ತಿಗೆ ಮಂಗಳ ಕೂಗಿಕೊಳ್ಳುವುದು ಕೇಳಿಸುತ್ತದೆ. ಮಗಳ ಕೂಗನ್ನು ಕೇಳಿ ಗಾಬರಿಗೊಂಡ ಪದ್ಮಮ್ಮ, ಯಾಕೆ ಇವಳು ಇಷ್ಟೊಂದು ಜೋರಾಗಿ ಕೂಗ್ತಾ ಇದ್ದಾಳಲ್ಲ ಅಂತ ಅಂದುಕೊಂಡು ಮಂಗಳ ಇರುವ ರೂಮಿನ ಕಡೆ ಬರುತ್ತಾರೆ. ಅಷ್ಟರಲ್ಲಿ ಗೌರಿ ಹೊಟ್ಟೆ ನೋವು ಅಂತ ಹಿಡಿದುಕೊಂಡು ಅಳುತ್ತಾ ಕುಳಿತಿರೋದು ಕಾಣಿಸುತ್ತದೆ. ಮಂಗಳ ಕೂಗಿಕೊಂಡಿದ್ದು ಜಾನಕಿಗೆ ಕೇಳಿಸಿದ್ದರಿಂದ ಅವಳು ಕೂಡ ಏನಾಯ್ತೋ ಏನೋ ಅನ್ನುವ ಗಾಬರಿಯಲ್ಲಿ ಮಂಗಳ ರೂಮಿನ ಕಡೆ ಬರುತ್ತಾಳೆ. ಮಗಳು ಹೊಟ್ಟೆ ಹಿಡಿದುಕೊಂಡು ಅಳುತ್ತಾ ಇರೋದನ್ನು ಕಂಡು ಗಾಬರಿಯಲ್ಲಿ ಅವಳ ಹತ್ತಿರ ಹೋಗುತ್ತಾಳೆ. ಯಾಕವ್ವ ಗೌರಿ, ಯಾಕೆ ಹೀಗೆ ಅಳ್ತಾ ಇದೆಯಾ ಎಂದು ಕೇಳಲು, ಅವ್ವ ಯಾಕೋ ಗೊತ್ತಿಲ್ಲ ಕಣವ್ವ, ಹೊಟ್ಟೆ ತುಂಬ ನೋಯ್ತಾ ಇದೆ ಎಂದಳು. ಕತೆ ಮುಂದುವರಿಯುತ್ತದೆ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.